ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ವಿರುದ್ಧ ಬನಶಂಕರಿ ಠಾಣೆಗೆ ದೂರು ದಾಖಲಾಗಿದೆ. ಫ್ಯಾನ್ಸ್ ಬರ್ತಾರೆ, ಮನೆಗಳ ಮುಂದೆ ಬೈಕ್ ಅಡ್ಡಡ್ಡ ಇಡ್ತಾರೆ. ಮನೋಜ್ ಎಂಬುವವರಿಂದ ಬೆಂಗಳೂರಿನ ಬನಶಂಕರಿ ಠಾಣೆಗೆ ದೂರು ದಾಖಲಾಗಿದೆ. ಫ್ಯಾನ್ಸ್ ಬರ್ತಾರೆ, ಮನೆಗಳ ಮುಂದೆ ಬೈಕನ್ನು ಅಡ್ಡಡ್ಡ ಇಡ್ತಾರೆ. ಮನೋಜ್ ಎಂಬ ವ್ಯಕ್ತಿ ಬೆಂಗಳೂರಿನ ಬನಶಂಕರಿ ಠಾಣೆಗೆ ಈಗ ದೂರು ದಾಖಲು ಮಾಡಿದ್ದಾರೆ. ಧ್ರುವ ಸರ್ಜಾ ಮ್ಯಾನೇಜರ್, ಚಾಲಕ, ಫ್ಯಾನ್ಸ್ ವಿರುದ್ಧ ಕಂಪ್ಲೇಂಟ್ ದಾಖಲಾಗಿದೆ. ಅಕ್ಕಪಕ್ಕದ ನಿವಾಸಿಗಳಿಗೆ ತೊಂದರೆ ಅಂತ ದೂರಿನಲ್ಲಿ ಉಲ್ಲೇಖ ಆಗಿದೆ. ಮನೋಜ್ ಎಂಬುವವರ ಮನೆ ಮುಂದೆ ಪ್ರತಿನಿತ್ಯ ಬೈಕ್ಗಳು ಪಾರ್ಕಿಂಗ್ ಆಗ್ತಾ ಇದ್ದಾವಂತೆ. ಇನ್ನು ಫ್ಯಾನ್ಸ್ ಪ್ರತಿನಿತ್ಯ ಬೈಕ್ಗಳನ್ನು ತಂದು ಮನೆ ಮುಂದೆ ಇಡ್ತಾ ಇದ್ದಾರಂತೆ. ಪ್ರತಿನಿತ್ಯ ಮನೆ ಮುಂದೆ ಅಲ್ಲಿ ಬರೀ ಬೈಕ್ ಗಿಡೋದಷ್ಟೇ ಅಲ್ಲ, ಧೂಮಪಾನ ಕೂಡ ಮಾಡ್ತಾ ಇದ್ದಾರಂತೆ. ಮನೆ ಗೋಡೆ ಮೇಲೆ ಆ ಗುಟ್ಕಾ ತಿಂದು ಉಗಿತಾ ಇದ್ದಾರಂತೆ. ನಟ ಧ್ರುವ ಸರ್ಜಾ ವಿರುದ್ಧ FIR ದಾಖಲಿಸುವಂತೆ ಈಗ ದೂರು ದಾಖಲಾಗಿದೆ. ಧ್ರುವ ಸರ್ಜಾ ಇರ್ಬೋದು ಅಥವಾ ಯಾವುದೇ ಫ್ಯಾನ್ಸ್ಗಳಿರ್ಬೋದು, ಸಹಜವಾಗಿ ಫ್ಯಾನ್ಸ್ಗಳು ಹೋಗೋದು ಸರ್ವೇ ಸಾಮಾನ್ಯ. ಎಲ್ಲರೂ ಮ್ಯಾಕ್ಸ್ ನೋಡಿ, ಓಕೆನಾ? ಸುಮ್ಮನೆ ಓನೋದಿಲ್ಲ, ಟಿಕೆಟ್ಸ್ ತಗೊಂಡು ಟೈಪ್ ಮಾಡಬೇಕು. 25th ಎಲ್ಲರೂ ಮ್ಯಾಕ್ಸ್ ನೋಡಿ, ಓಕೆನಾ? ಸುಮ್ಮನೆ ಓನೋದಿಲ್ಲ, ಟಿಕೆಟ್ಸ್ ತಗೊಂಡು ಟೈಪ್ ಮಾಡಬೇಕು. 25th ಎಲ್ಲರೂ ಮ್ಯಾಕ್ಸ್ ನೋಡಿ, ಓಕೆನಾ? ಸಹಜವಾಗಿ ಸೆಲೆಬ್ರಿಟಿಗಳಂದಾಗ ಫ್ಯಾನ್ಸ್ಗಳು ಅವ್ರ ಮನೆ ಮುಂದೆ ಹೋಗೋದು ಸರ್ವೇ ಸಾಮಾನ್ಯವಾಗಿರ್ತದೆ. ಆದರೆ ಅವ್ರು ಎಷ್ಟೇ ದೊಡ್ಡ ಸೆಲೆಬ್ರಿಟಿ ಆದರೂ ಕೂಡ ಅಕ್ಕಪಕ್ಕದ ನಿವಾಸಿಗಳಿಗೆ ತೊಂದರೆ ಆಗದೇ ಇರೋ ಹಾಗೆ ನೋಡ್ಕೊಳ್ಬೇಕಾಗಿದ್ದು, ಅವ್ರನ್ನ ಕಂಟ್ರೋಲ್ ಮಾಡಬೇಕಾಗಿದ್ದು ಆಯಾ ನಟರೇ ಆಗಿರ್ತಾರೆ. ಯಾಕಂದರೆ ಅಭಿಮಾನಿಗಳಿಗೆ ಹೇಳಬೇಕು, ಮನೆ ಹತ್ರ ಎಲ್ಲ ಜಾಸ್ತಿ ಬರೋಕ್ಕೆ ಹೋಗಬೇಡಿ, ಅಥವಾ ಬಂದರೂ ಕೂಡ ಪಾರ್ಕಿಂಗ್ ಎಲ್ಲಿ ವ್ಯವಸ್ಥೆ ಇರ್ತದೆ ಅಲ್ಲೇ ಮಾಡಿ ಅಂತ ಹೇಳಬೇಕಾಗ್ತದೆ. ಮತ್ತು ಅಕ್ಕಪಕ್ಕದವರಿಗೆ ತೊಂದರೆ ಕೊಡೋದು ಅದು ಎಷ್ಟರ ಮಟ್ಟಿಗೆ ಸರಿ, ಇದು ಫ್ಯಾನ್ಸ್ಗಳಿಗಿಂತಲೂ ಧ್ರುವ ಸರ್ಜಾ ಅರ್ಥ ಮಾಡ್ಕೊಳ್ಬೇಕು ಸ್ಪೆಷಲಿ. ಯಾಕಂದರೆ ಪ್ರತಿನಿತ್ಯ ಅಲ್ಲಿ ಹೋಗೋವಂಥದ್ದು ಬರುವಂಥದ್ದು ಅದು ಅವ್ರಿಗೆ ಬಿಟ್ಟಿರೋದು, ಅವ್ರ ವಿವೇಚನೆಗೆ ಬಿಟ್ಟಿರುವಂಥದ್ದು. ಆದರೆ ಇನ್ನೊಬ್ಬರ ಮನೆಗೆ ತೊಂದರೆ ಕೊಡುವ ನಿಟ್ಟಿನಲ್ಲಿ ಪಾರ್ಕಿಂಗ್ ಮಾಡಬಾರ್ದು. ಗುಟ್ಕಾ ತಿಂದು ಇನ್ನೊಬ್ಬರ ಮನೆ ಗೋಡೆಗೆ ಉಗಿಯುವಂಥ ಕೆಲಸಕ್ಕೂ ಕೂಡ ಮುಂದಾಗಬಾರ್ದು. ಅವ್ರು ಎಷ್ಟೇ ಜನ ಫ್ಯಾನ್ಸ್ ಬರಲಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಕ್ರೈಮ್ ರಿಪೋರ್ಟರ್ ವೆಂಕಟೇಶ್ ಕೊಡ್ತಾ ಹೋಗ್ತಾರೆ. ವೆಂಕಟೇಶ್, ಸಹಜವಾಗಿ ಸೆಲೆಬ್ರಿಟಿಗಳಂದಾಗ ಅವ್ರ ಮನೆ ಮುಂದೆ ಫ್ಯಾನ್ಸ್ ಹೋಗುವಂಥದ್ದು ಸರ್ವೇ ಸಾಮಾನ್ಯ. ಆದರೆ ಆ ಸೆಲೆಬ್ರಿಟಿ ಅಕ್ಕಪಕ್ಕದ ಮನೆಯವರಿಗೆ ತೊಂದರೆ ಆಗಬಾರ್ದು. ಆ ನಿಟ್ಟಿನಲ್ಲಿ ಆ ಸೆಲೆಬ್ರಿಟಿಗಳೇ ನೋಡ್ಕೊಳ್ಬೇಕಾಗ್ತದೆ. ಫ್ಯಾನ್ಸ್ಗಳಿಗೂ ಕೂಡ ಅಲ್ಲಿ ಮನವರಿಕೆ ಮಾಡಿಕೊಡ್ಬೇಕಾಗ್ತದೆ. ಈ ನಿಟ್ಟಿನಲ್ಲಿ ಧ್ರುವ ಸರ್ಜಾ ಯಾವ ನಿರ್ಧಾರಕ್ಕೆ ಬಂದರು ಅಂತ ಈಗ ಫ್ಯಾನ್ಸ್ ವಿಚಾರದಲ್ಲಿ ಅಂತ ವೆಂಕಟೇಶ್? ಸಚಿನ್, ಏನಂತ ಹೇಳಿದ್ರೆ ಸ್ಯಾಂಡಲ್ವುಡ್ ಸೇರಿದಂತೆ ಏನು ಸಿನಿಮಾ ರಂಗದಲ್ಲಿರುವಂತಹ ಎಲ್ಲ ಪ್ರತಿಯೊಬ್ಬ ನಟರನ್ನ ನೋಡೋದಕ್ಕೆ ಕೂಡ ಅವ್ರ ಅಭಿಮಾನಿಗಳು ಪ್ರತಿನಿತ್ಯ ಕೂಡ ರಾಜ್ಯದ ಒಂದಲ್ಲ ಒಂದು ಮೂಲೆಗಳಿಂದ ಕೂಡ ಬರ್ತಾ ಇರ್ತಾರೆ. ಆದ್ರೆ ಕೆಲವು ಸಾರಿ ಅವ್ರು ಸಿಗ್ತಾರೆ, ಕೆಲವು ಸಾರಿ ಸಿಗಲ್ಲ. ಬಂದಂತ ಖುಷಿಯಲ್ಲಿ ನೋಡಿದಾಗ ಅವರು ಹ್ಯಾಪಿ ಆಗಿರ್ತಾರೆ, ಮತ್ತೊಂದ್ಸರಿ ಹೋಗ್ತಾರೆ. ಆದ್ರೆ ಬರುವಂತ ಸಂದರ್ಭದಲ್ಲಿ ಅವ್ರ ಮನೆಗಳ ಹತ್ರ ಅವರ ಅಕ್ಕಪಕ್ಕದ ಕೂಡ ಸಾಮಾನ್ಯ ಜನರು ಕೂಡ ವಾಸ ಮಾಡ್ತಾ ಇರ್ತಾರೆ. ಅವರಿಗೆ ತೊಂದರೆ ಆಗದ ರೀತಿಯಲ್ಲಿ ನಡ್ಕೊಳ್ಬೇಕಾಗಿರುವಂತದ್ದು ಅವರವರ ನಟರ ಅಭಿಮಾನಿಗಳ ಒಂದು ಕರ್ತವ್ಯ ಕೂಡ ಹೌದು. ಯಾಕಂತ ಹೇಳಿದ್ರೆ ಅವ್ರು ಬಂದಂತ ವೇಳೆಯಲ್ಲಿ ಗಾಡಿಗಳಲ್ಲಿ ಬರ್ತಾರೆ, ಪಾರ್ಕ್ ಮಾಡ್ತಾರೆ. ಪಾರ್ಕ್ ಮಾಡುವಂತ ಸಂದರ್ಭದಲ್ಲಿ ಅಕ್ಕಪಕ್ಕದ ಮನೆಗಳಿಗೆ ಹೋಗೋದಕ್ಕೂ ಕೂಡ ತೊಂದರೆ ಆಗುತ್ತೆ. ಮತ್ತೆ ಗಲಾಟೆ ಮಾಡುವಂತದ್ದು, ಗದ್ದಲ ಮಾಡುವಂತಹದ್ದು, ಅವ್ರನ್ನ ಕಂಡೊಡನೆ ಇವರು ಶಿಳ್ಳೆ ಹೊಡೆಯುವಂತಹದ್ದು, ಕಿರಿಚುವಂತ ಕೆಲಸಗಳನ್ನು ಕೂಡ ಮಾಡ್ತಾರೆ. ಬಂದಂತವರು ಒಂದಷ್ಟು ಜನ ಏನು ಈ ಪಾನ್ ಪರಾಕ್ ಹಾಕಿರ್ಬೋದು, ಗುಟ್ಕಾ ಇಂತಹ ಅದನ್ನೆಲ್ಲ ಜಿಗಿದು ಆ ಕಡೆ ರಸ್ತೆ ಪಕ್ಕದಲ್ಲಿ ಉಗಿಯುವಂತ ಕೆಲಸವನ್ನ ಮಾಡ್ತಿರ್ತಾರೆ ಅಂತ ಹೇಳಿ ಸಾಕಷ್ಟು ದೂರುಗಳು ಕೂಡ ಬಂದಿತ್ತು. ಈ ಹಿನ್ನೆಲೆಯಲ್ಲಿ ಒಬ್ರು ವಿಜಯ್ ಕುಮಾರ್ ಅನ್ನುವಂಥವರು ಕೂಡ ನಟ ಧ್ರುವ ಸರ್ಜಾ ಅವರ ಮನೆ ಹತ್ರ ಬರುವಂತ ಅಭಿಮಾನಿಗಳು ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬರ್ತಾರೆ. ಬಂದಂತವ್ರು ಅಕ್ಕಪಕ್ಕದ ನಿವಾಸಿಗಳಿಗೆ ತೊಂದರೆ ಕೊಡುವ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ನಟ ಧ್ರುವ ಸರ್ಜಾ ಅವರು ಕೂಡ ಅವರಿಗೆ ತಿಳಿಯನ್ನ ಹೇಳ್ಬೇಕಾಗುತ್ತೆ. ಇಲ್ಲಾಂದ್ರೆ ನಮ್ಮಂತವರಿಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಒಂದು ಬನಶಂಕರಿ ಪೊಲೀಸ್ ಠಾಣೆಗೆ ಒಂದು ದೂರನ್ನ ಕೊಟ್ಟಿದ್ದಾರೆ. ಈ ದೂರಿನ ಆಧಾರದ ಮೇಲೆ ಒಂದು NCR ಅನ್ನು ಕೂಡ ದಾಖಲಿಸಿಕೊಂಡಿದ್ದಾರೆ. ಸೊ ಈ ರೀತಿಯಾದಂತಹ ಒಂದು ಪುಂಡಾಟ ಅಥವಾ ಹುಚ್ಚಾಟ ಮೆರೆಯುವಂತದನ್ನ ನಿಲ್ಲಿಸಬೇಕು ಅಂತ ಕೂಡ ಹೇಳ್ತಾ ಇದ್ದಾರೆ. ಅಭಿಮಾನಿಗಳು ಅವರ ಮೆಚ್ಚಿನ ನಟರನ್ನು ನೋಡೋದಕ್ಕೆ ಬರೋದು ಸಹಜ. ಬಂದಂತ ವೇಳೆಯಲ್ಲಿ ಅಕ್ಕಪಕ್ಕದ ಜನರಿಗೆ ತೊಂದರೆ ಆಗದ ರೀತಿಯಲ್ಲಿ ನಡ್ಕೊಳ್ಬೇಕು ಅನ್ನೋಂಥದ್ದು ಕೂಡ ಇಲ್ಲಿ ಅವರ ಒಂದು ಮನವಿ ಆಗಿರುವಂತಹದ್ದು. ಸಚಿನ್, ಧನ್ಯವಾದ ವೆಂಕಟೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.